ಆದ್ರೂ ಕೂಡ ಮನಸ್ಸು ಏನು ಹೇಳ್ತಾ ಇದೆ, ಬಲಿ ಕೊಡಬೇಕು, ಕತ್ತರಿಸಬೇಕು ಅನ್ನುವಂಥ ವಿಚಾರ ಹೇಳ್ತಿದೆ ಅಲ್ವಾ, ಅದಕ್ಕೆ ಅವಕಾಶ ಇಲ್ಲ. ಅಶ್ವ ಅಂದ್ರೆ ಕುದುರೆ, ಮೇಧ ಅಂದ್ರೆ ಕತ್ತರಿಸು, ಸರಿ ಕುದುರೆ ಕತ್ತರಿಸ್ಬಿಟ್ರೆ ಅಶ್ವಮೇಧ ಆಗೋಯ್ತು. ಹಾಗಾದ್ರೆ ಈಗ ರಾಜ ಮಹಾರಾಜ ಯಾರೋ ಅಲ್ಲಿ ಪಾಂಡವರು ಅಶ್ವಮೇಧ, ಇನ್ಯಾರೋ ಅಶ್ವಮೇಧ ಯಾಗ ಅಂದ್ರೆ ನಾವ್ ಯಾವ ಅರ್ಥದಲ್ಲಿ ಅದನ್ನ ನೋಡ್ತಾ ಇದೀವಿ? ಇನ್ನು ನರಮೇಧ. ನರಮೇಧ ರೂಢಿಯಲ್ಲಿ ಸಿಕ್ಕಾಪಟ್ಟೆ ಜನಗಳನ್ನ ಹೊಡೆ ಹಾಕ್ತಕ್ಕಂಥದ್ದನ್ನ ನರಮೇಧ ಕಚ್ಚಿ ಹಾಕುವುದು ಅಂತ ಒಂದು ರೂಢಿ ಬಂದಿದೆ ಇಲ್ಲಿ. ಅಯ್ಯ, ನಿಂಗೆ ನಿಮ್ಮಪ್ಪ ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಇಷ್ಟ ಇಲ್ವಾ? ನಮ್ಮಪ್ಪ ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಯಾರಿಗೆ ಇಷ್ಟ ಇರಲ್ಲ. ಹಾಗಾದ್ರೆ ಒಂದು ಕೆಲಸ ಮಾಡೋ, ಮುಂದಿನ ಸಲ ಯಜ್ಞ ಮಾಡಿದಾಗ ನಿಮ್ಮ ಅಪ್ಪನೇ ಬಲಿ ಕೊಟ್ಬಿಡು ಅಂತ. ಒಂದು ಹೋಮಕ್ಕೆ ಹೋಗಿದ್ದೆ, ಪೂರ್ಣಾಹುತಿ ಸಮಯ, ಪೂರ್ಣಾಹುತಿ ಮುಗಿಸ್ಕೊಂಡು ಬರಬೇಕು ಅಂತ ಇಷ್ಟೋ ತನಕ ಕಾದೆ. ಹೇಗಿತ್ತು ಗೊತ್ತಾ ಅದು? ಎಷ್ಟು ಜನ ಸೇರಿದ್ರು, ಓಹೋ ಭರ್ಜರಿ. ಋತ್ವಿಜರೇ ಏನೊಂದು 10-20 ಜನ, 10-20 ಏನೋ, ನಾನು ಕಂಡ ಹಾಗೆ ಬಹುಶಃ ಇನ್ನೂ ಜಾಸ್ತಿ ಇದ್ರು ಅನ್ಸುತ್ತೆ. ಆ ಪೂರ್ಣಾಹುತಿಗೆ ಅಬ್ಬಾ 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 ಅದು ಎಷ್ಟು ಇಷ್ಟಾಗಲ್ಲ, ಏನು ಜೋಡಿಸ್ಬಿಟ್ಟು ಪೇರಿಸ್ಬಿಟ್ಟಿದ್ರು ಹಾಗೇನೆ. ಅಲ್ಲ, ಯಾಕಿದು ಹೇಳ್ತಿದ್ದೀನಿ ಅಂದರೆ, ಅವತ್ತೇನೋ ಒಂದು ಮಾತು ಹೇಳಿದಾಗ ಎಲ್ಲರೂ ದಿನವೂ ಯಜ್ಞವನ್ನು ಮಾಡಬೇಕು ಅಂತ ನೀನೋ ಹೇಳ್ತಿದ್ದೆ ಅಲ್ವಾ? ಒಂದು ಸರ್ತಿ ಇಂಥದ್ದು ಒಂದು ಮಾಡೋಕ್ಕೆ ಇವತ್ತಿನ ಬೆಲೆಯಲ್ಲಿ ಎಷ್ಟು ಖರ್ಚಾಗಿರುತ್ತೆ, ಇನ್ನು ದಿನವೂ ಯಜ್ಞವನ್ನು ಮಾಡಬೇಕು ಅಂದರೆ ತಾವು ಹೇಗೆ ವಿವರಿಸ್ತೀರಿ ಅದನ್ನು? ಯಜ್ಞ ಅಂತಂದರೆ ಸಾಮಾನ್ಯವಾಗಿ ನಮ್ಮ ಮನಸ್ಸಲ್ಲಿ ಕಲ್ಪನೆ ಇರುತ್ತೆ. ಅಂದರೆ ಒಂದು ಹೋಮಕುಂಡ, ಆಮೇಲೆ ಅಲ್ಲಿ ಅಗ್ನಿಯನ್ನು ಸ್ಥಾಪನೆ ಮಾಡಿ ಸ್ವಾಹ ಸ್ವಾಹ ಅಂಥೇಳಿ ಏನೋ ವಸ್ತುಗಳನ್ನು ಹಾಕ್ತಕ್ಕಂಥದ್ದು, ಇದು ಸಾಧಾರಣವಾಗಿ ನಮಗಿರುವಂಥ ಕಲ್ಪನೆ. ಮತ್ತು ಅದನ್ನು ಬೇರೆ ಬೇರೆ ಪ್ರಮಾಣದಲ್ಲಿ ನಾವು ಮಾಡುವಾಗ ಹೋಮ, ಹವನ, ಯಾಗ, ಯಜ್ಞ ಹೀಗೆ ಬೇರೆ ಬೇರೆ ಹೆಸರುಗಳಿಂದ ನಾವು ಕರಿತಕ್ಕಂಥದ್ದಿದೆ. ಬೇರೆ ಬೇರೆ ಹೆಸರಿಂದ ಕರಿತೀವಿ, ಆದರೆ ಲೌಕಿಕವಾಗಿ ನಾವು ಎಲ್ಲ ಹೋಮ, ಹವನ, ಯಾಗ, ಯಜ್ಞ ಅಂದರೆ ಎಲ್ಲ ಅದೇನೋ ಒಂದು ಹೋಮಕುಂಡ ಇರುತ್ತೆ, ಒಂದಷ್ಟು ಸ್ವಾಹ ಅಂತ ಹೇಳ್ತಾರೆ. ಇದಕ್ಕೆ ಎಲ್ಲವೂ ಪದಗಳನ್ನು ಇದಿಷ್ಟಕ್ಕೆ ಸೀಮಿತ ಮಾಡಿಬಿಟ್ಟು ಮೂಲತಃ ಎಲ್ಲ ಒಂದೇ ಅರ್ಥ ಬರುತ್ತೆ, ಅದರಲ್ಲಿ ಏನು ಸಮಸ್ಯೆ ಏನಿಲ್ಲ. ಆದರೆ ರೂಢಿಯಲ್ಲಿ ಏನು ಮಾಡ್ಕೊಂಡಿದ್ದಾರೆ, ಒಂದೊಂದರ ಪ್ರಮಾಣ ಅಂದರೆ ಸಣ್ಣ ಪ್ರಮಾಣದ್ದು ಒಂದು, ದೊಡ್ಡ ಪ್ರಮಾಣದ್ದು ಒಂದು. ಅದು ಹೋಮಕುಂಡು ಕೂಡ ಅದೇ ರೀತಿ ಒಳಗೇನೆ ಚಿಕ್ಕದು ದೊಡ್ಡದು ಆಗ್ತಕ್ಕಂಥದ್ದು. ಈ ಹಿನ್ನೆಲೆ ಒಳಗೆ ಬೇರೆ ಬೇರೆ ಶಬ್ದಗಳನ್ನ ಅದಕ್ಕೆ ಬಳಸ್ತಕ್ಕಂಥದ್ದಿದೆ. ಸಾರಾಂಶ ನಮ್ಮ ಕಲ್ಪನೆ ಏನು, ಒಂದು ಅಗ್ನಿಕುಂಡ, ಅಲ್ಲಿ ಅಗ್ನಿ ಸ್ವಾಹ, ಇದು ಯಜ್ಞ. ಅದು ನಮ್ಮ ತಲೆಯೊಳಗೆ ಇರತಕ್ಕಂಥ ವಿಚಾರ. ಈ ಯಜ್ಞ ಅಂತಕ್ಕಂಥ ಶಬ್ದಕ್ಕೆ ಬಹಳ ವಿಶಾಲವಾದಂಥ ಅರ್ಥ ಇದೆ. ಆ ವಿಶಾಲವಾದಂಥ ಅರ್ಥ ನಾವು ಮನಸ್ಸಿಗೆ ತೊಗೊಂಡಾಗ ಎಲ್ಲರೂ ದಿನವೂ ಮಾಡಬೇಕಾದ ಯಜ್ಞ ಅನ್ನೋದು ಚೆನ್ನಾಗಿ ಅರ್ಥ ಆಯಿತು. ಯಜ್ಞೋ ವೈ ಶ್ರೇಷ್ಠತಮಂ ಕರ್ಮ ಅಂತ ಒಂದು ಮಾತಿದೆ. ಅಂತಂದರೆ ಅತ್ಯುತ್ತಮವಾಗಿರ್ತಕ್ಕಂಥ ಎಲ್ಲ ಕಾರ್ಯಗಳು ಯಜ್ಞ ಅಂತ. ಎಲ್ಲ ಕಾರ್ಯಗಳು ಅಂದರೆ ಅಲ್ಲಿ ಅಗ್ನಿಕುಂಡ ಇರಬೇಕು, ಸ್ವಾಹ ಅಂತಲೇ ಹಾಕಬೇಕು ಅಂತೇನಿಲ್ಲ. ಯಾವುದೇ ಕಾರ್ಯವನ್ನಾದರೂ ಕೂಡ ಅತ್ಯುತ್ತಮವಾದ ರೀತಿಯಲ್ಲಿ ನಾವು ಮಾಡಿದ್ದಾರೆ ಅದು ಯಜ್ಞ ಅಂತ ಅನ್ನಿಸ್ಕೊಳ್ಳುತ್ತೆ. ಇದು ಬಹಳ ಇಂಪಾರ್ಟೆಂಟ್. ಧಾರಾಳವಾಗಿ ಖಂಡಿತ ಕಸ ಹೊಡೆಯೋದು ಇರಬಹುದು, ಅಡುಗೆ ಮಾಡೋದು ಇರಬಹುದು, ಬಟ್ಟೆ ಒಗೆಯೋದು ಇರಬಹುದು, ಪಾತ್ರೆ ತಿಕ್ಕೋದು ಇರಬಹುದು, ಅಥವಾ ಒಂದು ಶಾಲೆ ಒಳಗೆ ಪಾಠ ಮಾಡ್ತಕ್ಕಂಥದ್ದು ಇರಬಹುದು, ಎನಿ ವರ್ಕ್. ಆದರೆ ಆ ಕೆಲಸವನ್ನು ಅತ್ಯುತ್ತಮವಾದ ರೀತಿಯಲ್ಲಿ ಮಾಡ್ತಕ್ಕಂಥದ್ದು. ಕಸ ಹೊಡೆಯೋದು ಅಂತ ಹೇಳಿದೆ, ಆಯ್ತಪ್ಪ, ಕಸ ಹೇಗೆ ಹೊಡೆದಿರಬೇಕು ಅಂತಲೇ ಯಾರು ಎಷ್ಟು ಚೆನ್ನಾಗಿ ಕಸ ಹೊಡೆದಿದ್ದಾರಲ್ಲ ಅಂತ ಹೇಳಿ ನಮ್ಮ ಮನಸ್ಸಿಗೆ ನಾಟಬೇಕದು. ಮತ್ತು ಎಲ್ಲಿ ಹುಡುಕರು ಕೂಡ ಒಂಚೂರು ಧೂಳು ಸಿಕ್ಕಬಾರ್ದು ನಮಗೆ. ಅಷ್ಟು ಅದ್ಭುತವಾದಂತಹ ರೀತಿಯಲ್ಲಿ ಕಸ ಹೊಡೆದಿದ್ರೆ ಕಸ ಹೊಡೆದಿರೋ ಕೆಲಸವೂ ಕೂಡ ಯಜ್ಞವೇ. ಇಷ್ಟು ವಿಶಾಲವಾಗಿರ್ತಕ್ಕಂಥ ಅರ್ಥ ಇದೆ. ಈಗ ನಮಗೆ ದಿನವೂ ಎಲ್ಲರೂ ಏನು ತೊಂದರೆ ಇಲ್ಲ ಅಂತ, ನೀವು ಏನು ಕೆಲಸ ಮಾಡ್ತೀರಾ ಅದೇ ಇರಬಹುದು. ನೀವು ಮಾಡ್ತಕ್ಕಂಥ ಕೆಲಸವನ್ನು ಅತ್ಯುತ್ತಮವಾದ ರೀತಿಯಲ್ಲಿ ಇವತ್ತೊಂದು ರೀತಿ ಮಾಡಿರ್ತೇವೆ, ನಾಳೆ ದಿವಸ ಅದೇ ಕೆಲಸ ಮಾಡುವಾಗ ಇದನ್ನು ಇನ್ನಷ್ಟು ಚೆನ್ನಾಗಿ ಹೇಗೆ ಮಾಡಬಹುದು, ಇನ್ನಷ್ಟು ಉತ್ತಮವಾದ ರೀತಿಯಲ್ಲಿ ಹೇಗೆ ಮಾಡಬಹುದು. ಈ ಒಂದು ಮನಸ್ಥಿತಿಯಲ್ಲಿ ಆ ಕೆಲಸನ ಮಾಡ್ತಾ ಹೋಯಿತು ಅಂತಂದರೆ ನಾವು ಮಾಡುವ ಕೆಲಸವೇ ಯಜ್ಞ ಅಂತ ಅನ್ನಿಸ್ಕೊಳುತ್ತೆ. ಇಷ್ಟು ವಿಶಾಲವಾದ ಅರ್ಥ ಇದೆ. ಹಾಗಾಗಿ ಏನಾಗುತ್ತೆ, ಇಲ್ಲಿ ಖರ್ಚಿನ ಪ್ರಶ್ನೆ ಇಲ್ಲ, ಮಾಡುವ ಕೆಲಸವನ್ನೇ ಉತ್ತಮವಾಗಿ ಮಾಡ್ತಕ್ಕಂಥದ್ದು ಅನ್ನೋ ವಿಚಾರ ಬಂದ್ಬಿಡ್ತು. ಮತ್ತು ಎಲ್ಲರೂ, ಈ ಎಲ್ಲರೂ ವಿಚಾರ ಬಂದಾಗಲೂ ಕೂಡ ಒಂದು ಸಣ್ಣ ತೊಡಕಿದೆ, ಅದನ್ನು ಬಿಡಿಸ್ಕೊಂಡ್ಬಿಡ್ಬೇಕು. ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂತಂದರೆ, ಎಲ್ಲರೂ ಅಂತಂದರೆ ಎಲ್ಲರೂ ಯಜ್ಞ ಮಾಡೋ ಹಾಗಿಲ್ಲಪ್ಪ, ಅದು ಯಾವುದೋ ಒಂದು ಜಾತಿ ಅವ್ರು ಮಾಡ್ತಕ್ಕಂಥದ್ದು ಹೀಗೇನೋ ಒಂದು ಸಂಪ್ರದಾಯ ಬಂದು ಹೋಗ್ಬಿಟ್ಟಿದೆ. ಸತ್ಯ ಸಂಪ್ರದಾಯ ಅಲ್ಲ, ಅದು ಬೇರೆ ವಿಚಾರ. ಸತ್ಯ ಸಂಪ್ರದಾಯದ ಹಿನ್ನೆಲೆಯಲ್ಲಿ ನಾವು ಮಾತಾಡೋದಾದರೆ ಉತ್ತಮವಾದ ಕಾರ್ಯವನ್ನು ಇವ್ರು ಮಾಡಬೇಕು ಅವ್ರು ಮಾಡಬಾರದು ಅನ್ನೋದು ಹೇಗಿದೆ? ಯಾರೂ ಮಾಡಬಹುದು. ಅಥವಾ ಒಬ್ಬ ಜಾಡಮಾಲಿ ಅಂತ ಹೇಳಿ ನಾವು ಕರೀತಕ್ಕಂಥ ವ್ಯಕ್ತಿ ಇರಬಹುದು, ಕಸ ಗುಡಿಸ್ತಕ್ಕಂಥದ್ದೇ ಇರಬಹುದು. ಆತನೂ ಕೂಡ ತನ್ನ ಕೆಲಸವನ್ನು ಉತ್ತಮ ರೀತಿಯಲ್ಲಿ ಮಾಡಿದ್ರೆ ಅವನು ಕೂಡ ಯಜ್ಞ ಮಾಡೋದು ಲೆಕ್ಕವೇ ಬರುತ್ತೆ.
ಅದರಲ್ಲೇನು ದೋಷವಿಲ್ಲ. ಇಷ್ಟು ವಿಸ್ತಾರವಾಗಿ ನಾವು ನೋಡ್ತಾ ಹೋದಾಗ ಏನಾಗುತ್ತೆ, ಪರಿಣಾಮ ಪ್ರತಿಯೊಬ್ಬರು ತಮ್ಮ ಕೆಲಸದಲ್ಲಿ ತಮ್ಮ ಮನಸ್ಸನ್ನು ನೆಟ್ಟು ಅದನ್ನು ಇನ್ನಷ್ಟು ಉತ್ತಮವಾಗಿ ಹೇಗೆ ಮಾಡಬಹುದು ಅನ್ನೋ ದೃಷ್ಟಿಕೋನದಲ್ಲೇ ಕೆಲಸ ಮಾಡ್ತಾ ಇರ್ತಾರೆ. ಅದು ಅವಗೂ ಶ್ರೇಯಸ್ಕರ, ಆ ಕೆಲಸ ಮಾಡೋದ್ರಿಂದ ಸಮಾಜಕ್ಕೂ ಕೂಡ ಶ್ರೇಯಸ್ಕರ. ಮತ್ತು ದುಷ್ಟ ಕೆಲಸಗಳು ಮಾಡೋದಕ್ಕೆ ನಮಗೆಲ್ಲ ಅವಕಾಶ ಇಲ್ಲ. ಯಾಕೆಂದರೆ ದುಷ್ಟ ಕೆಲಸವನ್ನು ಇನ್ನಷ್ಟು ಉತ್ತಮವಾಗಿ ಮಾಡೋವಂಥ ಪ್ರಶ್ನೆ ಇಲ್ಲ, ಅದು ಮಾಡಲೇಬಾರದಂತಹ ಕೆಲಸ. ಇದ್ರ ಜೊತೆಗೆ ಸಂಬಂಧಪಟ್ಟಂತೆ ಇನ್ನೂ ಹತ್ತಾರು ವಿಚಾರಗಳನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ಇವಾಗ ಈ ಸ್ವಾಹ ಅಂತ ಮಾಡುವಂಥ ಯಜ್ಞ ಅಂತಾನೆ ಇಟ್ಕೊಳ್ಳೋಣ ಒಂದು ಲೆಕ್ಕಕ್ಕೆ. ಈ ಯಜ್ಞಕ್ಕೆ ಸಂಬಂಧಪಟ್ಟಂತೆ ಅನೇಕ ಆಕ್ಷೇಪಣೆಗಳು ನಮಗೆ ಅನೇಕ ದಿವಸಗಳಿಂದ ಬಂದು ಹೋಗ್ಬಿಟ್ಟಿದೆ. ಅದನ್ನೆಲ್ಲ ಸ್ವಲ್ಪ ಬಿಡಿಸ್ಕೋಬೇಕು. ಪ್ರಾಣಿ ಬಲಿ ಅಥವಾ ಪಶು ಬಲಿ ಅಂತಕ್ಕಂಥದ್ದು ಯಜ್ಞದಲ್ಲಿ ಸುತರಾಮ್ ಯಾವತ್ತೂ ಇರಲಿಲ್ಲ. ಬಹಳ ಸ್ಪಷ್ಟವಾಗಿ ಖಚಿತವಾಗಿ ಹೇಳ್ತಾ ಇರ್ತಕ್ಕಂಥ ಮಾತು ವೇದಗಳಲ್ಲಿ ಖಂಡಿತವಾಗೂ ಇಲ್ಲ. ಯಾಕೆ? ಎರಡು ಮುಖದಿಂದ ನಾವು ನೋಡೋಣ. ಮೊದಲನೇದು, ಯಜ್ಞ ಅನ್ನುವಂಥ ಶಬ್ದದಲ್ಲಿ ಯಜ ದೇವಪೂಜಾ ಸಂಗತಿಕರಣ ದಾನೇಶು ಅಂತ ಅರ್ಥ ಬರುತ್ತೆ. ಅಂದರೆ ದೇವಪೂಜಾ, ಇವತ್ತು ರೂಢಿಯಲ್ಲಿ ನಾವು ದೇವಪೂಜೆ ಅನ್ನೋದಕ್ಕೆ ಏನೇನೋ ನಾವು ಅರ್ಥ ಮಾಡ್ಕೊಂಡಿದ್ದೇವೆ ನಾವು. ಆದರೆ ನಿಜವಾದ ಅರ್ಥದಲ್ಲಿ ವೇದಗಳ ಬೆಳಕನ್ನ ನಾವು ಹೇಳೋದಾದ್ರೆ ದೇವಪೂಜಾ ಅಂತಂದರೆ ಈ ಯಜ್ಞವೇ. ಅಂದರೆ ಸತ್ಕರ್ಮಗಳು ಅಂತ ಇಟ್ಕೊಳ್ಳೋಣ, ಸ್ವಾಹ ಅಂತ ಮಾಡ್ತಕ್ಕಂಥದ್ದು ಅದರಲ್ಲಿ ಒಂದು ಅಂತ ಇಟ್ಕೊಳ್ಳೋಣ. ಅದು ನಿಜವಾದಂಥ ದೇವಪೂಜೆ ಅಂತ ಅನ್ನಿಸ್ಕೊಳುತ್ತೆ. ಎರಡನೇದು ಸಂಗತಿಕರಣ ಅನ್ನುವಾಗ ಎರಡು ಅರ್ಥ ಅಲ್ಲಿ ತಿರ್ಗ. ಸಂಗತಿಕರಣ ಅಂತ, ಸಮ್ ಅಂದರೆ ಒಂದಾಗಿ, ಗತಿಕರಣ ಅಂತಾನೆ ಮುನ್ನಡಿತಕ್ಕಂಥದ್ದು. ಅಯ್ಯೋ ಯಾರು ಹೆಂಗನ ಹೋಗಲಿ ನಮ್ಮನ್ನು ನಾವು ನೋಡ್ಕೊಂಡು ಹೋಗೋಣ ಅನ್ನುವಂಥ ಸ್ವಾರ್ಥ ಭಾವನೆ ಇಲ್ಲದೆ ಎಲ್ಲರೂ ಒಟ್ಟಿಗೆ ಅಭಿವೃದ್ಧಿನ ಸಾಧಿಸೋಣ ಅನ್ನುವಂಥ ವಿಶಾಲ ಮನೋಭಾವದಿಂದ ಮಾಡೋದು ಕೂಡ ಯಜ್ಞವೇ. ಸಂಗತಿಕರಣ ಅಂತ. ಇನ್ನೊಂದು ಸಂಗತಿಕರಣ ಅಂತ ಅಂದರೆ ಯಾವುದೇ ಒಂದು ಕೆಲಸವನ್ನು ನಾವು ಮಾಡಬೇಕಾದ್ರೆ ಅದಕ್ಕೆ ಅನೇಕ ವಸ್ತುಗಳು, ಸಾಧನ ಸಾಮಗ್ರಿಗಳು ಎಲ್ಲ ಬೇಕಾಗತ್ತೆ. ಆ ವಸ್ತುಗಳು, ಸಾಧನ ಸಾಮಗ್ರಿನ ಒಂದು ಕಡೆ ಕೂಡು ಹಾಕ್ತಕ್ಕಂಥದ್ದು ಕೂಡ ಯಜ್ಞ ಅಂತ ಅನ್ನಿಸ್ಕೊಳ್ಳುತ್ತೆ. ಇನ್ನು ದಾನ ಅಂತ, ದಾನ ಅಂತಾರೆ ಕೊಡ್ತಕ್ಕಂಥದ್ದು. ತಗೊಳ್ಳೋದಕ್ಕೆ ನಾವೆಲ್ಲರೂ ಸಿದ್ಧರೇನೇನೆ, ಎಷ್ಟನ ಕೊಡಿ 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 ಅಂತ ಹೇಳಿ ಏನು ಎರಡಲ್ಲಾರು 4 ಕೈಯಲ್ಲಿ ಬಾಚ್ಕೊಂಡ್ಬಿಡ್ತೀವಿ. ಆದರೆ ಕೊಡೋರಿಂದ ತಗೊಳ್ಳೋದಕ್ಕೆ. ಹಾಗಾಗಿ ತಗೊಳ್ಳೋದಕ್ಕಿಂತ ಮುಂಚೆ ಕೊಡುವ ಬುದ್ಧಿ ನಮಗೆ ಬೇಕು. ಆ ಕೊಡುವ ಬುದ್ಧಿ ಏನಿದೆ, ಆ ದಾನ ಬುದ್ಧಿ ಏನಿದೆ, ಅದಕ್ಕೆ ಯಜ್ಞ ಅಂತ ಹೆಸರಿದೆ. ಈ ಹಿನ್ನೆಲೆಯಲ್ಲಿ ಈ ಯಜ್ಞ ಅಂತಕ್ಕಂಥದ್ದು ಎಷ್ಟು ವಿಸ್ತಾರವಾದ ಅರ್ಥ ಇದೆ ಅನ್ನೋದನ್ನು ನಾವು ತಿಳ್ಕೊತಾ ಹೋಗ್ಬೇಕು. ಈ 3 ಅರ್ಥದಲ್ಲಿ ಯಾವುದು ದೇವಪೂಜಾ, ಸಂಗತಿಕರಣ ಅಥವಾ ದಾನ, ಈ 3 ಅರ್ಥದಲ್ಲಿ ಬಲಿ ಅನ್ನುವಂಥದ್ದಾಗಲಿ, ಹಿಂಸೆ ಅನ್ನುವಂಥದ್ದಾಗಲಿ, ಯಾರಿಗೋ ತೊಂದರೆ ಕೊಡಬೇಕು ಅಂತಕ್ಕಂಥ ವಿಚಾರ ಆಗಲಿ ಎಲ್ಲೂ ಇಲ್ಲ. ಹಾಗಾಗಿ ಯಜ್ಞ ಅನ್ನತಕ್ಕಂಥ ಶಬ್ದದಲ್ಲಿ ಯಾವುದೇ ಕಾರಣಕ್ಕೂ ಹಿಂಸೆಯ ಪ್ರವೇಶ ಇಲ್ಲ, ಮೊದಲನೇ ಅಂಶ. ಎರಡನೇ ಅಂಶ ತಿಳ್ಕೋಬೇಕಾದ್ದೇನು ಅಂತಂದರೆ, ಯಜ್ಞ ಎನ್ನುವ ಶಬ್ದಕ್ಕೆ ಅಧ್ವರ ಅಂತ ಹೇಳಿ ಇನ್ನೊಂದು ಶಬ್ದವನ್ನು ಪರ್ಯಾಯವಾಗಿ, ಅಂದರೆ ಇದೇ ಅರ್ಥ ಕೊಡ್ತಕ್ಕಂಥ ಶಬ್ದವಾಗಿ ಬಳಸುವಂಥದ್ದಿದೆ. ಅದು ಋಗ್ವೇದದಲ್ಲೂ ಬಳಸಿದ್ದಾರೆ, ಯಜುರ್ವೇದದಲ್ಲೂ ಬಳಸಿದ್ದಾರೆ, ಸಾಮವೇದದಲ್ಲೂ ಬಳಸಿದ್ದಾರೆ, ಅಥರ್ವೇದದಲ್ಲೂ ಬಳಸಿದ್ದಾರೆ. ಅಧ್ವರ ಅಧ್ವರ ಅಂತ. ಅದಕ್ಕೆ ಒಂದೇ ಒಂದು ಋಗ್ವೇದದ ಮಂತ್ರ ಹೇಳೋದಾದರೆ, ಅಗ್ನೇಯೈ ಯಜ್ಞಂ ಅಧ್ವರಂ ವಿಶ್ವತಃ ಪರಿಭೂರಸಿ ಸೈದ್ದೇವೇಶು ಗಚ್ಚತಿ ಅಂತ ಹೇಳಿ ಬರುತ್ತೆ. ಇಲ್ಲಿ ಯಜ್ಞ ಎನ್ನುವುದಕ್ಕೆ ಪರ್ಯಾಯವಾಗಿ ಅದೇ ಅರ್ಥ ಕೊಡ್ತಕ್ಕಂಥ ಅಧ್ವರ ಅನ್ನೋ ಶಬ್ದವನ್ನು ಬಳಸ್ತಾ ಇದ್ದಾರೆ ಇಲ್ಲಿ. ಅಧ್ವರ ಅಂತಂದ್ರೆ ಏನು? ಧ್ವರ ಅಂತಂದರೆ ಹಿಂಸೆ ಅಂತ ಅರ್ಥ. ಧ್ವರ ಇತಿ ಹಿಂಸಾ ಕರ್ಮ ತತ್ ಪ್ರತಿಷೇಧ, ಅದು ಮಾಡಿಕೂಡ್ದು ಅಂತ ಹೇಳ್ತಕ್ಕಂಥದ್ದು ಅಧ್ವರ. ಇದ್ಯಾವುದಕ್ಕೆ? ಯಜ್ಞ ಅನ್ನುವುದಕ್ಕೆ ಇರುವಂಥ ಇನ್ನೊಂದು ಹೆಸರು. ಯಜ್ಞ ಅಂದರೆ ಸತ್ಕರ್ಮ ಅಂತ ಒಂದು ಕಡೆ ಹೇಳಾಯಿತು. ಹಾಗೇನೆ ಅದರ ಪರ್ಯಾಯ ಪದ ಏನು ಹೇಳ್ತಾ ಇದೆ? ಅಹಿಂಸಾ ಕರ್ಮ ಅನ್ನೋದನ್ನು ಒತ್ತಿ ಹೇಳ್ತಾ ಇದೆ. ಶ್ರೇಷ್ಠ ಕರ್ಮ, ಅಹಿಂಸಾ ಕರ್ಮ ಎರಡೂ ಸೇರಿದ ಮೇಲೆ ಯಜ್ಞದಲ್ಲಿ ಪಶು ಬಲಿಯಾಗಲಿ ಅಥವಾ ಪ್ರಾಣಿ ಬಲಿಯಾಗಲಿ, ಅದು ಕೊನೆಗೆ ಹಿಟ್ಟಿಂದೇ ಇರಬಹುದು, ಬೊಂಬೆನೇ ಇರಬಹುದು, ಆದರೂ ಕೂಡ ಮನಸ್ಸೇನು ಹೇಳ್ತಾ ಇದೆ? ಬಲಿ ಕೊಡಬೇಕು, ಕತ್ತರಿಸಬೇಕು ಅನ್ನುವಂಥ ವಿಚಾರ ಹೇಳ್ತಿದೆ ಅಲ್ವಾ? ಅದಕ್ಕೆ ಅವಕಾಶ ಇಲ್ಲ. ತಾತ್ವಿಕವಾಗೂ ಅವಕಾಶ ಇಲ್ಲ, ನಿಜವಾಗಿ ಮಾಡೋದಕ್ಕಂತೂ ಖಂಡಿತ ಅವಕಾಶ ಇಲ್ಲ. ಅಲ್ಲ, ಪದದ ಅರ್ಥವೇ ಅಹಿಂಸೆ ಎನ್ನುವ ಬಂದಾಗ ಸ್ಪಷ್ಟವಾಗಿದೆ. ಹಾಗಾದ್ರೆ ಈ ಅಶ್ವಮೇಧ ಅಂತ ಕರೀತಾರೆ, ಆಮೇಲೆ ಗೋಮೇಧ ಅಂತ ಕರೀತಾರೆ, ನರಮೇಧ ಅಂತ ಕರೀತಾರೆ. ಇವನ್ನೆಲ್ಲ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಇಲ್ಲಿ ನಮಗೆ ವೇದ ಭಾಷೆಯ ಪರಿಚಯ ಚೆನ್ನಾಗಿರಬೇಕು. ವೇದ ಭಾಷೆಯ ಪರಿಚಯ ಇಲ್ಲದೆ ಕೇವಲ ಸಂಸ್ಕೃತ ಪರಿಚಯ ಮತ್ತು ಏನೋ ಸಂಪ್ರದಾಯದಲ್ಲಿ ಮಾಡ್ಕೊಂಡು ಬಂದಿದ್ದೀವಿ ಅನ್ನೋದು ಅಷ್ಟಕ್ಕೆ ನಮ್ಮ ಬುದ್ಧಿ ಸಂಕುಚಿತ ಆಗಿಬಿಟ್ರೆ ಎಲ್ಲ ಅಪಾರ್ಥಗಳಾಗ್ಬಿಡುತ್ತೆ. ವೇದ ಭಾಷೆ ಮತ್ತು ಈಗ ತಾನೇ ಹೇಳಿದಂಥ ಯಜ್ಞ ಮತ್ತು ಅಧ್ವರ ಅನ್ನೋ ವಿಶಾಲವಾದ ಅರ್ಥ ಮನಸ್ಸಲ್ಲಿ ಇಟ್ಕೊಂಡು ನೋಡಿದಾಗ ನಮಗೆ ಚಿತ್ರನೇ ಬೇರೆ ಆಗುತ್ತೆ.
ಅಶ್ವ ಅಂತಂದ್ರೆ ರೂಢಿಯಲ್ಲಿ ಕುದುರೆ. ಹೌದು. ಆದರೆ ಅಶ್ವ ಅನ್ನೋದರ ಮೂಲ ಪದದ ಅರ್ಥ ಬಂದಿದ್ದೇನೆ ಅಶುಭಕ್ಷಣೆ ಅಂತ. ಅಂದರೆ ಯಾವುದು ಗ್ರಹಿಸುತ್ತದೋ, ಯಾವುದು ತಿನ್ನುತ್ತದೋ ಅಂತ ಅರ್ಥ. ಆ ತಿನ್ನತಕ್ಕಂಥದ್ದಕ್ಕೆ ಯಾವ್ಯಾವುದು ಕಾರಣವಾಗಿದೆಯೋ, ಗ್ರಹಿಸುವುದಕ್ಕೆ ಯಾವ್ಯಾವುದು ಕಾರಣವಾಗಿದೆಯೋ ಅವೆಲ್ಲವೂ ಕೂಡ ಅಶ್ವ ಅನ್ನೋದ್ರ ಕೆಳಗೆ ಬರುತ್ತೆ. ಮುಖ್ಯವಾಗಿ ಈ ಅಶ್ವಮೇಧ ಅನ್ನುವಂಥ ವಿಚಾರ ಹೇಳೋ ಸಂದರ್ಭದಲ್ಲಿ ಈ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವುಗಳ ವಿಚಾರ ಹೇಳ್ತಾ ಇದ್ದಾರೆ. ಯಾಕೆಂದರೆ ಈ ಇಂದ್ರಿಯಗಳು ತಮ್ಮ ತಮ್ಮ ವಿಷಯವನ್ನು ಗ್ರಹಿಸ್ತಾ ಇರುತ್ತೆ. ಕಣ್ಣು ರೂಪ ಬೆಳಕನ್ನು ಗ್ರಹಿಸ್ತಾ ಇರುತ್ತೆ, ಕಿವಿ ಶಬ್ದವನ್ನು ಗ್ರಹಿಸ್ತಾ ಇರುತ್ತೆ. ಹಾಗಾಗಿ ಈ ಇಂದ್ರಿಯಗಳು ಎಲ್ಲವೂ ಕೂಡ ಅಶ್ವ ಅಂತ. ಹಾಗಾಗಿ ಅಶ್ವ ಅಂದರೆ ಕುದುರೆ ಅಷ್ಟೇ ಅಲ್ಲ, ಅಶ್ವ ಅಂತಂದರೆ ಇಂದ್ರಿಯಗಳು ಒಂದು. ಇನ್ನು ಮೇಧ, ಆ ಮೇಧ ಎನ್ನುವ ಶಬ್ದಕ್ಕೆ ಮೇಧೃ ಸಂಗಮೇ ಅಂತ ಒಂದು ಮೂಲ ಇದೆ. ಮೇಧೃ ಸಂಪ್ರಹಾರೆ ಅಂತ ಇನ್ನೊಂದು ಅರ್ಥ ಇದೆ. ಸಂಪ್ರಹಾರೆ ಅಂತಾರೆ ಕತ್ತರಿಸೋದು ಅಂತ, ಸಂಗಮೆ ಅಂತಂದ್ರೆ ಒಂದುಗೂಡಿಸೋದು ಅಂತ. ಎರಡು ನಮಗೆ ಮೇಲ್ನೋಟಕ್ಕೆ ಬೇರೆ ಬೇರೆ ತರಹ ಇದೆ. ಆದರೆ ಈ ಸಂದರ್ಭದಲ್ಲಿ ಯಾವ್ದನ್ನ ಗ್ರಹಿಸಬೇಕು? ನಾವು ಮಾತಾಡ್ತಿರೋದು ಯಜ್ಞದ ವಿಚಾರ, ಶ್ರೇಷ್ಠ ಕರ್ಮ. ನಾವು ಮಾತಾಡಿದ್ರು ಅಧ್ವರದ ವಿಚಾರ, ಅಹಿಂಸೆಯ ವಿಚಾರ. ಇಲ್ಲಿ ಸಂಪ್ರಹಾರೆ ಎನ್ನುವಂತ ಅರ್ಥ ಹೊಂದೋದಿಲ್ಲ, ಅದನ್ನ ಬಿಡಬೇಕು. ತೋಳ್ಬೇಕಾದ್ದೇನೋ ಮೇಧೃ ಸಂಗಮೆ ಅಂದ್ರೆ ಒಂದುಗೂಡಿಸ್ತಕ್ಕಂಥದ್ದು. ಅಶ್ವ ಅನ್ನೋದಕ್ಕೆ ಏನು ಹೇಳಿದೆ? ಕುದುರೆ ಅಲ್ಲ, ಇಂದ್ರಿಯಗಳು. ಇಂದ್ರಿಯಗಳನ್ನ ಒಂದುಗೂಡಿಸೋದು ಅಂತಂದ್ರೇನು? ನಮ್ಮ ಇಂದ್ರಿಯಗಳನ್ನ ನಾವು ನಮ್ಮ ಅಧೀನದಲ್ಲಿ ಇಟ್ಕೊಳ್ಳೋದಿಕ್ಕೆ ಇಂದ್ರಿಯ ಸಂಯಮ ಅಂತ ಕರೆಯೋಣ. ಅದಕ್ಕೆ ಅಶ್ವಮೇಧ ಅಂತ ಹೆಸರಿರೋದು. ಎಷ್ಟು ಅದ್ಭುತವಾಗಿರ್ತಕ್ಕಂಥ ವಿಚಾರ ಇದೆ, ಎಷ್ಟು ವಿಶಾಲವಾದ ಅರ್ಥ. ಈ ಅರ್ಥವನ್ನು ನಾವು ಬಿಟ್ಟು ನಾವು ಸಂಕುಚಿತ ಅಶ್ವ ಅಂದರೆ ಕುದುರೆ, ಮೇಧ ಅಂದರೆ ಕತ್ತರಿಸು, ಸರಿ ಕುದುರೆ ಕತ್ತರಿಸ್ಬಿಟ್ರೆ ಅಶ್ವಮೇಧ ಆಗೋಯ್ತು ಅನ್ನುವಂಥದ್ದು ಒಂಥರಹ ಏನು ಹೊಣೆಗಾರಿಕೆ ಇಲ್ಲದೆ ಸಂಕುಚಿತ ಬುದ್ಧಿಯಿಂದ ಮಾಡಿದಂತ ಅರ್ಥ ಆಗುತ್ತೆ. ಹಾಗಾದ್ರೆ ಈಗ ರಾಜ ಮಹಾರಾಜ ಯಾರೋ ಅಲ್ಲಿ ಪಾಂಡವರು ಅಶ್ವಮೇಧ, ಇನ್ಯಾರೋ ಅಶ್ವಮೇಧ ಅಂದ್ರೆ ನಾವ್ ಯಾವ ಅರ್ಥದಲ್ಲಿ ಅದನ್ನ ನೋಡ್ತಾ ಇದೀವಿ? ಇದು ಬಹಳ ಒಳ್ಳೆ ಪ್ರಶ್ನೆ. ಅಲ್ಲಿ ಅಶ್ವ ಎನ್ನುವಂತಹದಕ್ಕೆ ಇನ್ನೊಂದು ಅರ್ಥ ತಗೋತಾರೆ. ಅಶ್ವಮಿತಿ ರಾಷ್ಟ್ರಂ ಅಂತ. ರಾಷ್ಟ್ರ ಅನ್ನೋದು ಕೂಡ ಅಶ್ವ ಅಂತ ಹೆಸರಿದೆ. ಯಾಕೆ? ಅಶ್ವ ಅಂತಂದ್ರೆ ಇವತ್ತು, ನಿನ್ನೆ, ನಾಳೆ ಎನ್ನುವಂಥದ್ದು ಯಾವುದಕ್ಕಿಲ್ಲವೋ ಅಂತ, ಅದು ರಾಷ್ಟ್ರ. ಪ್ರಜೆಗಳು ನಾವು ಇವತ್ತಿರ್ತೀವಿ, ನಾಳೆ ಹೊರಟೋಗ್ತೀವಿ, ನಾವು ಅಶಾಶ್ವತ. ಆದರೆ ರಾಷ್ಟ್ರ ಅಂತಕ್ಕಂಥದ್ದು ಶಾಶ್ವತ. ಹಾಗಾಗಿ ಅಶ್ವ ಅಂತಂದ್ರೆ ರಾಷ್ಟ್ರ, ಮೇಧ ಅಂದ್ರೆ ಮತ್ತೆ ಸಂಗಮ. ರಾಷ್ಟ್ರವನ್ನ ಒಂದು ಸಂವಿಧಾನದ ಕೆಳಗೆ ಒಳಪಡಿಸೋದಕ್ಕೆ ಯಾವೊಂದು ಕಾರ್ಯ ಇದೆ, ಇದಕ್ಕೆ ಅಶ್ವಮೇಧ ಅಂತ ಹೆಸರು. ಈ ಹಿನ್ನೆಲೆಯಲ್ಲಿ ಆ ರಾಜ ಮಹಾರಾಜರುಗಳು ಒಂದು ಸಂವಿಧಾನದ, ಒಂದು ವ್ಯವಸ್ಥೆಯ ಅಡಿಯಲ್ಲಿ ದೇಶನ ಒಗ್ಗೂಡಿಸಬೇಕು ಅಂತಕ್ಕಂಥ, ರಾಷ್ಟ್ರವನ್ನ, ಜಗತ್ತನ್ನ ಒಗ್ಗೂಡಿಸ್ಬೇಕು ಅನ್ನೋದಕ್ಕೋಸ್ಕರ ಮಾಡಿದಂಥದ್ದು ಅಶ್ವಮೇಧ. ಅಲ್ಲಿ ಕುದುರೆನೂ ಇಲ್ಲ, ಕುದುರೆ ಕತ್ತರಿಸೋದಿಲ್ಲ. ಇನ್ನು ಗೋಮೇಧ ಅಂತ. ಗೋ ಅಂತಂದ್ರೆ ನಮಗೆ ರೂಢಿಯಲ್ಲಿ ಗೊತ್ತಿರ್ತಕ್ಕಂಥದ್ದು ಒಂದೇ ಅರ್ಥ, ಹಸು ಅಷ್ಟೇನೆ. ಆದರೆ ವೇದ ಭಾಷೆಯಲ್ಲಿ ನಾವು ವೇದಗಳನ್ನು ಆಳವಾಗಿ ಅಧ್ಯಯನ ಮಾಡಿದಾಗ ಗೋ ಅಂತಂದ್ರೆ ವಾಣಿ ಅಂತ ಕೂಡ ಅರ್ಥ ಇದೆ, ಮಾತು. ಮತ್ತೆ ಮೇಧ ಅಂದ್ರೆ ಸಂಯಮ, ವಾಕ್ ಸಂಯಮ. ಹುಚ್ಚಾಪಟೆ ಮಾತಾಡ್ತೀವಿ ನಾವು, ಹುಚ್ಚಾಪಟೆ ಮಾತಾಡದೆ ನಮ್ಮ ಮಾತಿನ ಮೇಲೆ, ನಮ್ಮ ನಾಲಿಗೆ ಮೇಲೆ ಹಿಡಿತ ಇಟ್ಕೊಂಡು ಮಾತಾಡುವಂಥದ್ದೇನಿದೆ ಅದಕ್ಕೆ ಗೋಮೇಧ ಅಂತ ಕರೀತಾರೆ. ಇನ್ನು ನರಮೇಧ, ರೂಢಿಯಲ್ಲಿ ಸಿಕ್ಕಾಪಟ್ಟೆ ಜನಗಳನ್ನ ಹೊಡೆ ಹಾಕ್ತಕ್ಕಂಥದ್ದನ್ನ ನರಮೇಧ, ಕಚ್ಚಿ ಹಾಕುವುದು ಅಂತ ಒಂದು ರೂಢಿ ಬಂದಿದೆ ಇಲ್ಲಿ. ಆದರೆ ವೇದಗಳ ಹಿನ್ನೆಲೆಯಲ್ಲಿ ನಾವು ನೋಡುವಾಗ ನರಮೇಧ ಅಂತ ಅನ್ನುವಾಗ ಅಂತ್ಯೇಷ್ಟಿ ಅಂತ ಅರ್ಥ ಬರುತ್ತೆ. ಅಂತ್ಯೇಷ್ಟಿ ಅಂತಾರೆ ಕೊನೆಯಲ್ಲಿ ಮಾಡತಕ್ಕಂಥ ಯಜ್ಞ. ಅದ್ಯಾವುದು ಅಂದರೆ ಶವ ಸಂಸ್ಕಾರ. ಶವ ಸಂಸ್ಕಾರದ ಸಂದರ್ಭದಲ್ಲಿ ನಾವು ಈ ಸೌದೆ ಸಮಿತಿಗಳ ಜೊತೆಗೆ ಮೃತ ಶರೀರವನ್ನು ಕೂಡ ಒಂದು ಸೌದೆ ರೀತಿಯಲ್ಲಿ ಹಾಕಿ ಮಾಡ್ತೇವೆ. ನಾವು ನರ ಶರೀರವನ್ನು ಅಲ್ಲಿ ಹಾಕಿ ನಾವು ಮಾಡ್ತೇವೆ. ಹಾಗಾಗಿ ಅದಕ್ಕೆ ನರಮೇಧ ಅಂತ ಹೇಳಿ ಕರೀತಾರೆ. ಅಲ್ಲಿ ಮೇಧ ಅಂತಂದ್ರೆ ಆ ಶರೀರವನ್ನು ಭಸ್ಮ ಮಾಡ್ತಕ್ಕಂಥದ್ದು ಅನ್ನೋ ಅರ್ಥ ಬರುತ್ತೆ ನಮಗೆ. ಹೀಗೆ ನಾವು ನೋಡ್ತಾ ಹೋದರೆ ಎಲ್ಲೂ ಕೂಡ ಹಿಂಸೆ, ಕಡಿ, ಬಡಿ, ಕೊಲ್ಲು ಅನ್ನೋದನ್ನ ಯಾವ ದೃಷ್ಟಿಕೋನದಲ್ಲೂ ವೇದಗಳು ಯಜ್ಞದ ಸಂದರ್ಭದಲ್ಲಿ, ಅಧ್ವರದ ಸಂದರ್ಭದಲ್ಲಿ ಹೇಳಿಲ್ಲ. ಮತ್ತಿನ್ನೊಂದು ಪ್ರಶ್ನೆ ಬರುತ್ತೆ, ಆಯ್ತು ನೀವು ಇಷ್ಟೆಲ್ಲ ಏನೋ ಹೇಳ್ಬಿಟ್ರಿ ನೀವು, ಹಾಗಾದ್ರೆ ಈ ಪದ್ಧತಿ ಯಾವಾಗ, ಯಾರಿಂದ ಬಂತು? ಈಗ ಅದೇ ಕೇಳಕ್ ಹೋಗಿದೆ. ಅಂದ್ರೆ ಕಾಲಾಂತರದಲ್ಲಿ ಆಗಿದ್ದು. ಇದಕ್ಕೆ ನಮಗೆ ಈ ಮಹಾಭಾರತದಲ್ಲಿ ವ್ಯಾಸರು ಒಂದು ಅದ್ಭುತವಾದಂಥ ಉತ್ತರ ಕೊಡ್ತಾರೆ ಇದೇ ಪ್ರಶ್ನೆಗೆ. ಅವ್ರೇನು ಹೇಳ್ತಾರೆ ಅಂತಂದ್ರೆ, ಧೂರ್ತೈ ಪ್ರವರ್ತಿತಂ ಯಜ್ಞೆ ನೈತದ್ವೇದೇಶು ವಿದ್ಯತೆ ಅಂತ ಒಂದು ಮಾತು ಹೇಳ್ತಾರೆ. ವೇದಗಳಲ್ಲಿ ಯಜ್ಞದ ಸಂದರ್ಭದಲ್ಲಿ ಈ ತರಹದ ಯಾವುದೇ ವಿಚಾರವನ್ನು ಹೇಳಿಲ್ಲ. ಧೂರ್ತರಿಂದ ಇದು ಯಜ್ಞದಲ್ಲಿ ಸೇರಿಸಲ್ಪಟ್ಟಿದೆ. ಧೂರ್ತರು ಅಂತಂದ್ರೆ ಹಿಂಸೆ, ಅಹಿಂಸೆ ಈ ವಿಚಾರ ತಿಳಿದೇ ಇರತಕ್ಕಂಥವ್ರು, ಸಮಾಜ ಘಾತುಕ ಶಕ್ತಿಗಳು. ಯಾವ ಕೆಲಸ ಮಾಡಿದ್ರೆ ಸಮಾಜಕ್ಕೆ ಹಿತವಾಗುತ್ತೆ, ಸಮಾಜಕ್ಕೆ ಹಿತವಾಗಲ್ಲ ಅಂತಕ್ಕಂಥ ಪ್ರಜ್ಞೆ ಇಲ್ಲದೆ ಇರತಕ್ಕಂಥವ್ರನ್ನ ಧೂರ್ತ ಅಂತ ಕರೆಯೋದಾದ್ರೆ ಅವರುಗಳಿಂದ ಹುಟ್ಟಾಕಿಸಲ್ಪಟ್ಟಂಥದ್ದು ಇದು. ವೇದಗಳಲ್ಲಿ ಇದರ ವಿಚಾರ ಇಲ್ಲ
ಅಂತ ಹೇಳೋದ್ರ ಜೊತೆಗೆ ಇನ್ನೊಂದು ಅದ್ಭುತವಾದಂಥ ಮಾತು ಹೇಳ್ತಾರೆ ಅವರು. ಈ ಸ್ವರ್ಗ ನರಕ ಅಂತ ನಾವು ಮಾತಾಡ್ತೀವಿ. ಈ ಸ್ವರ್ಗ ನರಕ ಅಂತ ಮಾತಾಡುವಾಗ ಸತ್ತ ಮೇಲೆ ಅಲ್ಲೆಲ್ಲೋ ಸ್ವರ್ಗ ಇದೆ, ಇಲ್ಲೆಲ್ಲೋ ನರಕ ಇದೆ, ಅಲ್ಲಿ ಹೋಗ್ತೀವಿ ಇಲ್ಲಿ ಹೋಗ್ತೀವಿ, ಈ ಥರ ಎಲ್ಲ ಮಾತಾಡ್ತೀವಿ. ಆದರೆ ವಾಸ್ತವಿಕವಾಗಿ ಸ್ವರ್ಗ ಮತ್ತು ನರಕ ಅಂತಕ್ಕಂಥದ್ದು ಯಾವುದೇ ಸ್ಥಳಗಳಲ್ಲ, ಸ್ಥಿತಿ, ನಮ್ಮ ಕಂಡೀಷನ್, ನಮ್ಮ ಸ್ಟೇಟಸ್. ಯಾವಾಗ ನಾವು ಸಂತೋಷವಾಗಿ ನಗನಗ್ತಾ ಆನಂದವಾಗಿರ್ತೀವೋ ಅದೇ ಸ್ವರ್ಗ. ಎಲ್ಲಿ ಕಿತ್ತಾಡ್ಕೊಂಡು ಬಡ್ದಾಡ್ಕೊಂಡು ಹೊಡೆದಾಡ್ಕೊಂಡು ಇರ್ತೀವೋ ಆ ತರಹದ ಒಂದು ವಾತಾವರಣವೇನೇನೆ ನರಕ. ಇನ್ನು ಬೇರೆ ಸ್ವರ್ಗ ನರಕ ಅಂತ ಹುಡ್ಕೊಂಡು ಹೋಗ್ಬೇಕಾದಿಲ್ಲ. ಇದು ವಾಸ್ತವಿಕ ಅಂಶ. ಇರಲಿ, ಈ ಯಜ್ಞಯಾಗಾದಿಗಳಲ್ಲಿ ಈ ಬಲಿಯನ್ನು ಹೇಳ್ತಕ್ಕಂಥವ್ರು ಸ್ವರ್ಗ ಅಂದರೆ ಅದು ಯಾವುದೋ ಒಂದು ಸ್ಥಳ, ಅದು ದೋಷವೇ ಇರಲಿ. ನಾವು ಇಲ್ಲಿ ಪ್ರಾಣಿಗಳನ್ನು ಬಲಿ ಕೊಡುವುದರಿಂದ ಎರಡು, ಒಂದು ಬಲಿ ಕೊಟ್ಟವ್ರಿಗೂ ಸ್ವರ್ಗ ಆಗುತ್ತೆ, ಮತ್ತು ಯಾವ ಪ್ರಾಣಿ ಬಲಿ ಕೊಡಲ್ಪಡ್ತೋ ಅದಕ್ಕೂ ಸ್ವರ್ಗ ಆಗುತ್ತೆ ಅಂತ ಹೇಳಿ ಒಂದಷ್ಟು ಕಥೆಗಳನ್ನು ಹೇಳ್ತಕ್ಕಂಥದ್ದುಂಟು. ಇದನ್ನು ಕುರಿತು ವ್ಯಾಸರು ವ್ಯಂಗ್ಯ ಆಡ್ತಾರೆ. ಏನು ಹೇಳ್ತಾರೆ ಅಂತಂದರೆ, ಯೂಪಂ ಛಿತ್ವ ಪಶೂನ್ ಹತ್ವ ಕೃತ್ವ ರುಧಿರ ಕರ್ದಮಂ ಯದ್ಯೇವಂ ಗಮ್ಯತೆ ಸ್ವರ್ಗಂ ನರಕಂ ಕೇನ ಗಮ್ಯತೆ. ಅಂದರೆ ಅರ್ಥ ಇಷ್ಟೇನೆ, ಈ ಪಶು ಬಲಿ ಕೊಡೋದಕ್ಕೆ ಅದನ್ನು ಕಟ್ಟಬೇಕು, ಒಂದು ಗೂಟ ಆಯಿತು, ಒಂದು ಗೂಟ ಹೊಡೆದು ಅಲ್ಲಿ ಪಶುನ ಕಟ್ಟಿ ಅದನ್ನು ಕತ್ತರಿಸಿ ಅದರ ರಕ್ತದ ಕೆಸರನ್ನು ಮಾಡಿ ಒಂದು ವೇಳೆ ನಾವು ಸ್ವರ್ಗಕ್ಕೆ ಹೋಗ್ತೀವಿ ಅನ್ನೋದಾದರೆ, ಅಯ್ಯ ನರಕಕ್ಕೆ ಹೋಗೋರು ಯಾರಯ್ಯ? ನಮ್ಮ ಹೃದಯವನ್ನು ಮುಟ್ಟಿ ನೋಡಿ ಉತ್ತರ ಕೊಡಬೇಕಾದಂಥದ್ದೇ ಪ್ರಶ್ನೆ. ಇನ್ನೊಂದು ಜೀವಿಗೆ ಹಿಂಸೆಯನ್ನು ಮಾಡಿ ಅದರ ಜೀವವನ್ನು ತೆಗೆದು ನಾವು ಸ್ವರ್ಗಕ್ಕೆ ಹೋಗೋದಾದರೆ ನರಕಕ್ಕೆ ಹೋಗೋರು ಯಾರು ಹಾಗಾದ್ರೆ? ಹಾಗಾಗಿ ಈ ಪ್ರಾಣಿ ಬಲಿ ಅಥವಾ ಇದರಿಂದ ಸ್ವರ್ಗ ಆಗುತ್ತೆ ಅಂತಕ್ಕಂಥ ವಿಚಾರ ವ್ಯಾಲಿಡ್ ಅಲ್ಲ. ಅದಕ್ಕೆ ಕೆಲವರು, ಎಲ್ಲ ವಿಚಾರ ಅವರು ಸರಿ ಅಂತಲ್ಲ, ಆದರೆ ಕೆಲವು ಪ್ರಶ್ನೆಗಳು ಮಾತ್ರ ಬಹಳ ಸಾಧುವಾಗಿದೆ. ಅವ್ರೇನು ಕರೀತಾರೆ, ಚಾರ್ವಾಕ ಅಂತ ಕರೀತಾರೆ. ವಾಕ್ ಅಂತಂದರೆ ಮಾತು, ಚಾರುವಾಕ್ ಅಂತಂದರೆ ಬಹಳ ಸುಂದರವಾಗಿ ಮಾತನಾಡುವವರು ಅಂತ. ಅವ್ರು ಎಷ್ಟು ಚೆನ್ನಾಗಿ ಪ್ರಶ್ನೆ ಕೇಳ್ತಾರೆ ಈ ಸನ್ನಿವೇಶದಲ್ಲಿ ಅಂತಂದರೆ, ಅಯ್ಯ ನಿಮಗೆ ನಿಮ್ಮಪ್ಪ ಸ್ವರ್ಗಕ್ಕೆ ಹೋಗಬೇಕು ಅಂತ ಇಷ್ಟ ಇಲ್ವಾ? ನಮ್ಮಪ್ಪ ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಯಾರಿಗೆ ಇಷ್ಟ ಇರಲ್ಲ. ಹಾಗಾದ್ರೆ ಒಂದು ಕೆಲಸ ಮಾಡು, ಮುಂದಿನ ಸಲ ಯಜ್ಞ ಮಾಡಿದಾಗ ನಿಮ್ಮ ಅಪ್ಪನೇ ಬಲಿ ಕೊಟ್ಬಿಡು ಅಂತ. ಯಾಕೆ ನೀ ಹೇಳಿದ್ದೇನಪ್ಪ, ಇಲ್ಲಿ ಬಲಿ ಕೊಡುವವನು ಸ್ವರ್ಗಕ್ಕೆ ಹೋಗ್ತಾನೆ, ಯಾರು ಬಲಿ ಕೊಡಿಸ್ತಾರೋ ಅವರು ಕೂಡ ಸ್ವರ್ಗಕ್ಕೆ ಹೋಗ್ತಾರೆ. ನಿಮ್ಮ ಅಪ್ಪನ ಸ್ವರ್ಗ ಆಯ್ತಲ್ಲ ಸುಲಭಕ್ಕೆ, ಯಾಕೆ ಕೊಡಬಾರ್ದು? ಈ ಮಾತು ಚೆನ್ನಾಗಿದೆ. ಅದೇ ಹೇಳಿದ್ದು ಎಲ್ಲ ಚೆನ್ನಾಗಿ ಅರ್ಥ ಅಲ್ಲ, ಇಷ್ಟು ಪಾಯಿಂಟ್ ಮಾತ್ರ ಬಹಳ ಪರ್ಫೆಕ್ಟ್ ಆಗಿದೆ. ಆದರೆ ಬಲಿಯ ವಿಚಾರ ಇದೆ. ಯಾವ ಬಲಿ ಅಥವಾ ಯಾರ ಬಲಿ? ಪಶುತ್ವದ ಬಲಿ. ನಾವೇನೋ ನೋಡೋದಕ್ಕೆ ಮನುಷ್ಯರಾಗೇನೋ ಇದ್ದೇವೆ, ಇಲ್ಲ ಅಂತಲ್ಲ, ಆದರೆ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಗುಣಗಳೂ ಮಾನವೀಯ ಗುಣಗಳಾಗಿವೆಯೇ ಅಂತ ಒಂದ್ಸಲ ಪ್ರಾಮಾಣಿಕವಾಗಿ ವಿಮರ್ಶೆ ಮಾಡಿಕೊಂಡಾಗ ಉತ್ತರ ಇಲ್ಲ ಅಂತ. ನಮ್ಮಲ್ಲಿ ಎಷ್ಟೋ ಪಾಶವಿ ಗುಣಗಳು, ಪಶು ಸಮಾನವಾಗಿರ್ತಕ್ಕಂಥ ಎಷ್ಟೋ ಗುಣಗಳು ಸೇರ್ಕೊಂಡ್ಬಿಟ್ಟಿರ್ತವೆ. ಅದು ನಮ್ಮಿಂದ ಹೋದು ಹೊರತು ನಾವು ಮನುಷ್ಯರಾಗೋದಿಲ್ಲ ನಿಜವಾದ ಅರ್ಥದಲ್ಲಿ. ಮತ್ತು ಮಾನವೀಯ ಗುಣಗಳನ್ನು ರೂಢಿಸ್ಕೊಂಡಿರೋ ನಂತರದಲ್ಲಿ ದೈವಿ ಗುಣಗಳನ್ನು ರೂಢಿಸ್ಕೊಳ್ತಕ್ಕಂಥದ್ದು ಕೂಡ ಇನ್ನೊಂದು ಹಂತ ಇದೆ ನಮಗೆ. ಹಾಗಾಗಿ ಈ ಪಾಶವಿ ಗುಣಗಳು ನಮ್ಮಲ್ಲಿ ಏನಿದೆ ಅವುಗಳನ್ನ ಬಲಿ ಕೊಡಬೇಕಾದಿದೆ, ನಿಜವಾದಂಥ ಮಾನವರಾಗೋದಕ್ಕೆ ಸಹಾಯ. ಬನ್ನಿ ಚೆಲ್ಲೋಣ ಹೊಸ ಬೆಳಕನ್ನ.